ಸರ್ ಇಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಲ್ಲ, ತಮ್ಮ ಮುಂದಿನ ಯೋಚನೆ ರಾಜಕೀಯದ ಒಂದು ರಾಜಕೀಯಕ್ಕೂ ನನ್ನ ಸಮಾಜ ಸೇವೆಗೂ 1% ಸಂಬಂಧ ಇಲ್ಲ. ರಾಜಕಾರಣನೇ ಬೇರೆ, ನನ್ನ ಸಮಾಜ ಸೇವೆಯೇ ಬೇರೆ. ನಾನು ಇವತ್ತಲ್ಲ, ನನ್ನ ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳ್ತೀನಿ, ನನ್ನ ರಾಜಕಾರಣಕ್ಕೂ ನನ್ನ ಸಮಾಜ ಸೇವೆಗೂ ಸಂಬಂಧ ಇಲ್ಲ. ನಾನು 1996ನೇ ಇಸ್ವಿಯಲ್ಲಿ ಸಮಾಜ ಸೇವೆಯನ್ನು ಪ್ರಾರಂಭ ಮಾಡಿದ್ದು 2008ನವರೆಗೂ ನಮ್ಮ ಕ್ಷೇತ್ರ ಮೀಸಲಾತಿ ಕ್ಷೇತ್ರ. ಆವಾಗ ನಾನು ರಾಜಕಾರಣದ ಉದ್ದೇಶ ಇಟ್ಕೊಂಡಿದ್ದೆ. ನಾನು 1996ನೇ ಇಸ್ವಿಯಿಂದ 2008ವರೆಗೂ ಯಾಕೆ ಸಮಾಜ ಸೇವೆ ಮಾಡಬೇಕಾಯಿತು? ಪ್ರತಿ ವರ್ಷ 500 ಮದುವೆ ಯಾಕೆ ಮಾಡಬೇಕಾಯಿತು? ಎಲ್ಲ ಸ್ಕೂಲ್ಗಳಿಗೆ ನೋಟ್ ಪುಸ್ತಕ ಯಾಕೆ ಕೊಡಬೇಕಾಯಿತು? ನಾನು ಬೆಳಗಾಂ ಡಿಸ್ಟಿಕ್ಕಲ್ಲಿರ್ಬೋದು, ಧಾರವಾಡ ಡಿಸ್ಟಿಕ್ ಇರ್ಬೋದು, ಬಾಗಲಕೋಟೆ ಡಿಸ್ಟಿಕ್ ಇರ್ಬೋದು, ಉಪ್ಪಿನಪೇಟೆಗೆರೆ ಇರ್ಬೋದು, ಧಾರವಾಡ ಇದಿರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಕಾರವಾರ ಡಿಸ್ಟಿಕ್ಕಲ್ಲಿರ್ಬೋದು, ಎಲ್ಲ ಡಿಸ್ಟಿಕ್ಕಲ್ಲಿ ಇಲ್ಲ ಅಂದ್ರೇನು ಒಂದು 100ರಿಂದ 150 ಶಾಲಾ ಕೊಠಡಿಗಳು, ಕಾಲೇಜ್ ಕೊಠಡಿಗಳನ್ನ ಕಟ್ಸ್ಕೊಟ್ಟಿದ್ದೀನಿ, ದಾಸೋಹಗಳನ್ನು ಕಟ್ಸ್ಕೊಟ್ಟಿದ್ದೀನಿ. ಅಲ್ಲಿ ಬೇಕಾದಂಥ ಶಾಲಾ ನೋಟ್ ಪುಸ್ತಕಗಳನ್ನು ಕೊಟ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ಕೂಡ ಮೊನ್ನೆ ಈ ವರ್ಷ ನಾನು ಬೆಳಗಾಮನ ಮುನವಳ್ಳಿಯಲ್ಲಿ ಕೂಡ ನಾನು ಉಚಿತ ಮದುವೆಗಳನ್ನು ಮಾಡಿದೆ. ಅಲ್ಲಿ ನನಗೆ ಓಟ್ ಹಾಕ್ತಾರಾ? ರಾಜಕಾರಣಕ್ಕೋಸ್ಕರ ಉಚಿತ ಮದುವೆಗಳನ್ನು ಮಾಡಿದೆ. ಉದ್ದೇಶ, ನಾನು ಭಾರತ ದೇಶದ ಮಗ, ನಾನು ಈ ಭಾರತ ದೇಶದ ಪ್ರಜೆ. ಯಾವುದೇ ಊರಾದ್ರೂ ನನ್ನೂರೇ. ದೇಶದ ಯಾವುದೇ ಮೂಲೆ, ಯಾವ ಊರು, ಹಳ್ಳಿ ಇರ್ಬೋದು, ಒಂದು ಕಾಡಿರ್ಬೋದು, ಒಂದು ನೆಲೆ ಇರ್ಬೋದು, ಒಂದು ದೊಡ್ಡ ಇರ್ಬೋದು, ಅದು ನನ್ನೂರೇ. ಯಾಕಂದ್ರೆ ನಾನು ಈ ಭಾರತಾಂಬೆಯ ಮಗ. ಇರ್ಬೋದು ಒಂದು ತಂದೆ ತಾಯಿ ನಮ್ಮನ್ನು ಜನ್ಮ ಕೊಟ್ಟು ನಮಗೆ ಬಿಟ್ಟಿರ್ಬೋದು, ಆದರೆ ನನ್ನ ಅವರು ತಂದೆ ತಾಯಿ ಎತ್ತಂಥ ತಂದೆ ತಾಯಿಗಳ ಹೊತ್ತು ನನ್ನ ನಿಜವಾದ ಪ್ರೀತಿಯ ತಾಯಿ ನನ್ನ ಭಾರತಾಂಬೆ. ಅದಕ್ಕೆ ಭಾರತ ದೇಶದಲ್ಲಿ ಯಾವುದೇ ಮೂಲೆ ಇದ್ದರೂ ನನ್ನ ಊರು. ಕೈಲಾದ ಮಟ್ಟಿಗೆ ನಿಮ್ಮ ಒಂದು ನಾನು ಸಹಾಯ ನನ್ನ ಪ್ರಾಣ ಇರೋವರೆಗೂ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ. ರಾಜಕಾರಣ ನಿಜ, ಹೌದು. ರಾಜಕಾರಣದಲ್ಲಿ ನಾನು ಇವಾಗ ಬರುವಂಥ 2018ನೇ ಇಸ್ವಿಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡೋದು ಖಂಡಿತ. ನಾವು ಡಿ ಕೆ ಶಿವಕುಮಾರ ನಾಯಕತ್ವದಲ್ಲಿ, ರಾಮಲಿಂಗಾರೆಡ್ಡಿ ಮತ್ತು ಡಿ ಕೆ ಶಿವರೇಶ್ ಅವರ ಮಾರ್ಗದರ್ಶನದಲ್ಲಿ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ 2018ನಲ್ಲಿ ನಾನು ಸ್ಪರ್ಧೆ ಮಾಡೋದು ಖಚಿತ. ನನಗೆ ಖಂಡಿತವಾಗಿ ನಮ್ಮ ಡಿ ಕೆ ಶಿವಕುಮಾರ್ ನನಗೆ ಟಿಕೆಟ್ ಕಾಂಗ್ರೆಸ್ನಿಂದ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಕೊಡ್ತಾರೆ, ಸ್ಪರ್ಧೆ ಮಾಡ್ತೀನಿ. ಸ್ಪರ್ಧೆ ಮಾಡೋದಂತೂ ಖಚಿತ. ನಾನು ಯಾವುದೇ ಬೇರೆ ಪಕ್ಷಕ್ಕೆ ನಾನು ಕಾಲಿಕ್ಕೋದಿಲ್ಲ. ನಾನು ಏನಾದರೂ ನನ್ನ ಪಕ್ಷ ನನಗೆ ಮೋಸ ಮಾಡಿದ್ರೆ ನಾನಂತೂ ಜನಗಳ ಮುಂದೆ ಈ 2018 ಚುನಾವಣೆ ನಿಲ್ಲೋದಂತೂ ಖಂಡಿತ. ಒಂದು ವೇಳೆ ಪಕ್ಷದ ವರಿಷ್ಠರು ನಿಮ್ಗೆ ಕೊಡದೆ ಬೇರೆ ಕೊಟ್ಟರೆ ತಾವು ಅದು ಮುಂದೆ ನಡೆಯೇನಿಲ್ಲ. ನಾನು ಪಕ್ಷದ ವಿರೋಧ ಹೋಗೋದಿಲ್ಲ, ಪಕ್ಷದ ವಿರೋಧ ಇಲ್ಲ, ಪಕ್ಷದ ಬಂಡಾಯ ಇರೋದಿಲ್ಲ. ನನ್ನ ಸ್ವತಂತ್ರ ಅಂದರೆ ನನ್ನ ವೈಯಕ್ತಿಕವಾಗಿ ನಾನು ಬೆಂಗಳೂರು ದಕ್ಷಿಣ ನಾನು ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಇದೆ ಚಿಕ್ಕ ವಯಸ್ಸಿಂದ. ಆ ಕೆಲಸ ಮಾಡಬೇಕಾದ್ರೆ ನಾನು ಸ್ಪರ್ಧೆ ಮಾಡಲೇಬೇಕು. ಅದಕ್ಕೋಸ್ಕರ ವೈಯಕ್ತಿಕವಾಗಿ ನನ್ನ ಕಾಂಗ್ರೆಸ್ ಪಕ್ಷ ಪಾಪ ಇಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇವತ್ತು ಅಭಿಮಾನ ಇದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದರೆ ಕೂಡ ನಾನು ಕಾಂಗ್ರೆಸ್ ಪಕ್ಷನೇ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಶಿಸ್ತಿನ ಸಿಪಾಯಿ. ಅದು ಡಿ ಕೆ ಶಿವಕುಮಾರ ಒಂದು ಬಲಗೈ ಬಂಟಾನೆ. ನಾನು ಯಾರು ಏನು ಹೇಳಿದ್ರು ಕೂಡ ನನ್ನ ಪ್ರಾಣ ಇರೋರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ನನ್ನ ಬೆಂಬಲ ಇದ್ದೇ ಇರ್ತದೆ. ಆದರೆ ನಾನು ಸ್ಪರ್ಧೆ ಮಾಡಲೇಬೇಕು. ಜನಗಳಿಗೆ ನಾನು ಆಶ್ವಾಸನೆ ಕೊಟ್ಬಿಟ್ಟಿದ್ದೀನಿ. ಜನಗಳ ಮೇಲೆ ನಾನು ಎಷ್ಟೋ ಜನಗಳ ನನ್ನ ಆತ್ಮೀಯರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಅವ್ರ ಮೇಲೆ ಆಣೆ ಇಕ್ಕಿರೋದಕ್ಕೆ, ಅವ್ರು ಕೊಟ್ಟಿರೋಂಥ ಮಾತುಗೋಸ್ಕರ ನಡ್ಕೊಳೋಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಲೇಬೇಕು. ನನಗೆ ಬೇಕೇ ಬೇಕು. ನಾನು ಸ್ಪರ್ಧೆ ಮಾಡೋದು ಖಚಿತ ಅಷ್ಟೇ. 2018ರಲ್ಲಿ ಎಲ್ಲ ನಾನು, ಯಾಕಂದರೆ ಇವಾಗ ಕೆಲವು ಜನ ಏನು ಹೇಳ್ತಾರೆ, ಜನ ಸರಿಯಿಲ್ಲ ಅಂತ ಹೇಳ್ತಾರೆ. ಜನ ಹಣಕ್ಕೋಸ್ಕರನೇ, ದುಡ್ಡಿಗೋಸ್ಕರ ಜನ ಇರೋದು. ಈ ಜನ ಒಂದು ಒಳ್ಳೆ ಕೆಲಸ ಮಾಡೋರಿಗೆ ಬೆಂಬಲ ಇಲ್ಲ ಅಂತ ಹೇಳಿ ಕೆಲವು ನನ್ನ ಸ್ನೇಹಿತರು, ಇಲ್ಲ ಅಂದರೆ ಒಂದು 10,000ರಿಂದ 20,000 ಜನ ನನ್ನ ಹತ್ರ ವಾದ ಮಾಡಿದ್ದಾರೆ. ನಾನು ವಾದ ಮಾಡಿದ್ದೀನಿ. ಜನ ಯಾವತ್ತು ಪ್ರೀತಿ ವಿಶ್ವಾಸಕ್ಕೆ, ಒಂದು ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ಹೊರತು ದುಡ್ಡಕ್ಕೂ, ದುರಹಂಕಾರಕ್ಕೂ, ದೌರ್ಜನ್ಯಕ್ಕೆ ಯಾವತ್ತು ಜನಗಳು ಬೆಂಬಲ ಕೊಡೋದಿಲ್ಲ ಅಂತ ನನ್ನ ವಾದ. ಆ ವಾದ ಅವರು ಹೇಳೋ ವಾದ ಸರಿನಾ, ನಾನು ಹೇಳ್ತಾ ಇರೋ ವಾದ ಸರಿನಾ ಅನ್ನೋದಕ್ಕೋಸ್ಕರ ನಾನು 2018ನೇ ಇಸ್ವಿಯಲ್ಲಿ ನಾನು ಸ್ಪರ್ಧೆ ಮಾಡಬೇಕಾಗಿದೆ. ಜನರು ಒಳ್ಳೆ ಕೆಲಸಕ್ಕೆ ಬೆಂಬಲ ಇದೆಯಾ, ಇಲ್ಲ ದೌರ್ಜನ್ಯಕ್ಕೆ, ಒಂದು ಭ್ರಷ್ಟಾಚಾರಕ್ಕೆ ಜನ ಬೆಲೆ ಇದೆಯಾ ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನನಗೆ ಗೊತ್ತಾಕೋಕ್ಕೋಸ್ಕರ, ನನ್ನ ಮುಂದಿನ ನಡೆಯೋಕ್ಕೋಸ್ಕರ ಜನಗಳು ಒಳ್ಳೆಯವರ ಇಲ್ಲ ಕೆಟ್ಟವರ ಅನ್ನೋದು ಒಂದು ಅಗ್ನಿ ಪರೀಕ್ಷೆಗೋಸ್ಕರ ನಾನು 2018ರಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು. ಆ 2018ರಲ್ಲಿ ನಾನು ಸ್ಪರ್ಧೆ ಮಾಡಿ ಅದರಿಂದ ಹಣ ಮಾಡಬೇಕಾಗಿತ್ತು. ಅದರಿಂದ ದೊಡ್ಡ ನನ್ನ ಅಧಿಕಾರನ ತಗೊಂಡು ಮೆರಿಬೇಕಾಗಿದ್ದಿಲ್ಲ. ನನಗೂ ಇವತ್ತು ಸಾಕು. ನನಗೆ ಇವತ್ತು 40 ವರ್ಷ, 6 ವರ್ಷ, 46 ವರ್ಷದಲ್ಲಿ ನಾನು ಎಷ್ಟು ಜನ ಮೀಟ್ ಮಾಡಿದ್ದೀನಿ, ಎಷ್ಟು ಜನ ನನಗೆ ಏನೇನು ಹೇಳಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆಸೆ ಇದೆ. ನಾನು ಸಾಕು ಜೀವನದಲ್ಲಿ. ಇವತ್ತೇ ನಾನು
ಒಂದು ದೇವ್ರ ಭಗವಂತ ನನ್ನ ಕರ್ಕೊಂಡು ಹೋಗಿದ್ರೂ ಅಲ್ಲಲ್ಲ ಇವತ್ತೇ ನನ್ನ ಭಗವಂತ ನನ್ನ ಕರ್ಕೊಂಡು ಹೋಗಿದ್ರೂ ಕೂಡ ನನಗೆ ಬೇಜಾರಿಲ್ಲ. ನನಗೆ ಸಮಾಧಾನ ಆಗಿದೆ. ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಅಷ್ಟೇ ಪ್ರಶಂಸೆ, ಅಷ್ಟೇ ಆಶೀರ್ವಾದ, ಅಷ್ಟೇ ಬೆಂಬಲ ನನ್ನ ಜನ ಕೊಟ್ಟಿದ್ದಾರೆ. ಇವತ್ತೇ ನನಗೆ ಪ್ರಾಣ ಹೋದ್ರೂ ಭಯ ಪಡೋದಿಲ್ಲ. ಆದರೆ ಕೆಲವು ವ್ಯಕ್ತಿಗಳು ಹೇಳಿದ್ದಾರೆ, ನನ್ನ ಮುಂದೆ ವಾದ ಮಾಡಿದ್ದಾರೆ, ಅದು ನಿಮಗೆ ಬಹಿರಂಗ ನಾನು ಹೇಳ್ತಾ ಇಲ್ಲ. ನನ್ನ ಹತ್ರ ವಾದ ಮಾಡಿರುವಂಥ ವ್ಯಕ್ತಿಗಳಿಗೆ ಒಂದು ಉತ್ತರವನ್ನು ನೀಡಬೇಕಾಗಿದೆ. ಆ ಉತ್ತರ ನೀಡೋಕ್ಕೋಸ್ಕರ ನಾನು 2018ನೇ ಇಸ್ವಿಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋದು. ಆ ಸ್ಪರ್ಧೆ ಮಾಡಿ ಚುನಾವಣೆಯಲ್ಲಿ ಗೆದ್ದುಬಿಟ್ಟು ನಾನು ಗಿಂಗ್ಲೆ ಕಟ್ಕೊಂಡೆ. ನಾನು ಭಗವಂತ ಇವತ್ತು ಕೊಟ್ಟಿದ್ದೇನೆ. ನನ್ನ ತಾತನ ಆಸ್ತಿ ಇದೆ, ನನ್ನ ತಂದೆ ತಾಯಿನೂ ಆಸ್ತಿ ಇದೆ. ನಾನು ನನ್ನ ಕೈಲಾದಷ್ಟು ಸಂಪಾದನೆ ಮಾಡಿದ್ದೀನಿ. ನನಗೆ ಇದರಿಂದ ಹಣ ಮಾಡಬೇಕು, ಇದರಿಂದ ಬಂಗ್ಲೆ ಕಟ್ಟಬೇಕು, ಇದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಟ್ಟಬೇಕು ಅಂತೆಲ್ಲ. ಇವತ್ತು 4 ಕಂಪ್ನಿಗಳಿಗೆ ಚೇರ್ಮನ್ ಮತ್ತು MD ಆಗಿದ್ದೀನಿ. ಇವತ್ತು ನನ್ನ ಹತ್ರ 4 ಕಂಪ್ನಿಗಳಿದೆ. ನಾನು ಸಾಕಾದಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದೀನಿ. ನನ್ನ ತಂದೆ ಆಸ್ತಿ ಇದೆ, ನನ್ನ ತಾಯಿ ಆಸ್ತಿ ಇದೆ, ನನ್ನ ತಾತನ ಆಸ್ತಿ ಇದೆ. ನನಗಿರೋದು 2 ಮಕ್ಕಳು. ನಾವು ತಿನ್ನೋದು ಇಷ್ಟೇ ಅನ್ನ. ಒಂದು ದಿನಕ್ಕೆ ತಿಂದರೆ ಅರ್ಧ kg ಅಕ್ಕೆ ತಿನ್ಬೋದು. ನಾವೇನು ಹಣ ಆಸ್ತಿನ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರೆಲ್ಲರ ಪ್ರೀತಿ ವಿಶ್ವಾಸ ಇದೆಯಾ ಇಲ್ವಾ ಅನ್ನೋದಕ್ಕೋಸ್ಕರ 2018ಅಲ್ಲಿ ಅವರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದೇ ಇರ್ತದೆ ಅಂತೇಳಿ ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತೀನಿ. ಖಂಡಿತವಾಗಿ 2018ನಲ್ಲಿ ನಾನಾಗಲಿ ನನ್ನ ಧರ್ಮಪತ್ನಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಇಬ್ಬರಲ್ಲಿ ಯಾರಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಓಕೆ, ನನಗೇನು ಸಂಕೋಚ ಇಲ್ಲ. ಇಬ್ಬರಲ್ಲೊಬ್ರು, ಯಾಕಂದರೆ ನಾವು ಕೆಲಸ ಮಾಡಬೇಕು ಅಂತಿರೋದು. ನನಗೆ ಟಿಕೆಟ್ ಬೇಕು ಅಂತ ನಾನು ವಾದ ಮಾಡಲ್ಲ, ನನ್ನ ಹೆಂಡತಿಗೆ ಟಿಕೆಟ್ ಬೇಕು ಅಂತ ಹೋದೋ. ಇಬ್ಬರಲ್ಲೊಬ್ರಿಗೆ ಯಾರಿಗ ನಾವು ಟಿಕೆಟ್ ಕೊಡಲಿ, ನಮ್ಗೇನು ಬರಲ್ಲ. ಯಾಕಂದ್ರೆ ನಾವು ಕೆಲಸ ಮಾಡೋಕ್ಕಿರೋದಕ್ಕೋಸ್ಕರ ಸ್ವಾರ್ಥ ಇಲ್ಲ ಅಲ್ಲಿ. ಇಬ್ಬರಲ್ಲೊಬ್ರಿಗೆ ನಮ್ಮ ಟಿಕೆಟ್ ಕೊಡಲಿ, ನಾವು ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಇಬ್ಬರಲ್ಲೊಬ್ರಿಗೆ ಯಾರಿಗಾನ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡ್ತೀವಿ. ಏನಾದರೂ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಕೆಲಸ ಮಾಡಿದ್ವಿ, ಆ ಕೆಲಸ ಮಾಡಿ ಯಾರು ಆಕಾಂಕ್ಷಿಗಳಿದಾರೋ ಆ ಆಕಾಂಕ್ಷಿಗಳಿಗಿಂತ ಹೆಚ್ಚಿನ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರೋದು ನಮ್ಮ ಪಕ್ಷದ ಹಿರಿಯ ಮುಖಂಡರ ವರಿಷ್ಠರಿಗೆ ತಿಳುವಳಿಕೆ ಮಾಡ್ಕೊಂಡು ಕೊಡಲಿ. ನಾವು ಯಾರಿಗೇನ ಕಮ್ಮಿ ಏನೋ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ ನಮ್ಗೆ ಟಿಕೆಟ್ ಬೇಡ. ನಾವೆಲ್ಲರಿಗಿನ ಹೆಚ್ಚಾಗಿ ಘಟ್ಟಕೋಶ ಹೇಳ್ತೀನಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಯಾರು ಆಕಾಂಕ್ಷಿಗಳಿಗಿನ 4 ಪಟ್ಟು ಹೆಚ್ಚಿನ ಕೆಲಸವನ್ನು, ಉದ್ಯೋಗವನ್ನು ಈ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೀನಿ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ, ಯಾಕಂದರೆ ದುಡಿದಿರೋರಿಗೆ ಟಿಕೆಟ್ ಕೊಡೋದು, ನಾವು ದುಡಿದಿರೋದು ಸತ್ಯ, ನಾವು ಕೇಳ್ತಾರೋ ಸತ್ಯ. ನಮ್ಮ ಟಿಕೆಟ್ ಬೇಕು ಅಂತ ನಾವು ಕೇಳಿದ್ವಿ. DK ಶಿವಕುಮಾರ್ ನಾವು ಕೊಡ್ತಾರೆ, ನಾವು ಗೆಲ್ತೀವಿ, ಸ್ಪರ್ಧೆ ಮಾಡ್ತೀವಿ, ಜನ ಆಶೀರ್ವಾದ ಇದ್ದೇ ಇರ್ತದೆ. ಆದರೆ ಯಾವುದೋ ಒಂದು ಒತ್ತಡ, ಯಾವುದೋ ಒಂದು ಮೋಸ ಮಾಡಬೇಕು, ಯಾವುದೋ ಕಾರಣದ ಕೈಗಳನ್ನು ನಮಗೆ ಮೋಸ ಮಾಡಿದ್ರೆ ಅದಕ್ಕೆ ನಾವು ಸಹಿಸೋದಿಲ್ಲ. ಆದರೆ ನಾನು ಪಕ್ಷ ಅಂತೂ ಎಲ್ಲ ಕಡೆ ನಮ್ಮ ಪಕ್ಷಕ್ಕೆ ನಾನು ಬೆಂಬಲ ಇದೆ, ಎಲ್ಲದೂ ದುಡಿತೀವಿ. ಆದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆ ಜನಗಳಿಗೋಸ್ಕರ ಕೆಲಸ ಮಾಡೋಕ್ಕೋಸ್ಕರ. ಆವತ್ತು ಕೂಡ ನಾನು ಚುನಾವಣೆ ಸ್ಪರ್ಧೆ ಮಾಡಿದರೆ ಕೂಡ ಕಾಂಗ್ರೆಸ್ಸನ್ನೇ, ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಶಿಸ್ತಿನ ಕಾರ್ಯಕರ್ತ. ಅದು ನನಗೆ ಬೇಕು, ನನ್ನ ಟಿಕೆಟ್ ಬೇಕು ಅಷ್ಟೇ. ಅಷ್ಟಕ್ಕೋಸ್ಕರ ನಾನು ಈ ಬೆಂಗಳೂರು ದಕ್ಷಿಣ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ದಯವಿಟ್ಟು 2018ನೇ ಇಸ್ವಿಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರುಗಳು, ತಂದೆ ತಾಯಿಗಳು, ಅಕ್ಕ ತಂಗಿಯರು, ತಾಯಿಯಂದಿರು ಮತ್ತು ಸೋದರರು, ಎಲ್ಲರೂ ನನ್ನ ಸ್ನೇಹಿತರು, ಎಲ್ಲ ವಿದ್ಯಾರ್ಥಿ ಮುಖಂಡರುಗಳು ಎಲ್ಲರೂ ನಾಯಕ ಸೇರಿಸಿ ನನ್ನನ್ನು ಒಂದು ಸಾರಿ ಗೆಲ್ಲಿಸಿ ನೋಡಿಸಿ ನಮ್ಮ ಕ್ಷೇತ್ರವನ್ನು, ಇಡೀ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾದರಿಯ ಕ್ಷೇತ್ರವನ್ನು ಮಾಡಬೇಕಾದ್ರೆ ನನ್ನಿಂದ ಒಂದರಿಂದನೇ ಆಗಲ್ಲ. ನಿಮ್ಮೆಲ್ಲರ ಶಕ್ತಿ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮೆಲ್ಲರ ಪ್ರೀತಿ ಬೇಕು, ನಿಮ್ಮೆಲ್ಲರ ವಿಶ್ವಾಸ ಬೇಕು, ನಿಮ್ಮೆಲ್ಲರ ಸ್ಫೂರ್ತಿ ಧೈರ್ಯ ಕೊಟ್ಟರೆ ಮಾತ್ರ ನಾನು 224 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರ ಮಾಡೋಕ್ಕಾಗ್ತದೆ. ನಾನೊಬ್ಬರೇ ಅಲ್ಲ, ನಾವೆಲ್ಲರೂ ಸೇರಿ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮಾದರಿ ಕ್ಷೇತ್ರವನ್ನು ಮಾಡೋಣ. 2018ನೇ ಇಸ್ವಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ಮತ್ತೊಮ್ಮೆ ಕೈಗಳು ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥಿಸ್ಕೊತೀನಿ.